ಅಲ್ಲಿ ಇರುವಂತ ಮಡಿಕೆ, ಆ ಮಡಿಕೆ ಕಣ್ಣಿಗೆ ಕಾಣುತ್ತೆ, ಆ ಮಡಿಕೆಲಿರುವಂತ ನೀರನ್ನ ಬಹುಶಃ ನನ್ ಮುಟ್ಟಕ್ ಆಗಲ್ಲ ಅಂತ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವ್ ಎಲ್ಲೇ ನಿಂತ್ಕೊಂಡು ಯಾವ ಮೂಲೆಯಲ್ಲಿ ಯಾವ ಕುಳದಲ್ಲಿ ಬೇಕಾದ್ರೂ ನೀರ್ ಕುಡಿಬಹುದು ಅಂತಂದ್ರೆ ಆ ವ್ಯಕ್ತಿಯಿಂದನೇ ಮಾತ್ರ. ಆ ವ್ಯಕ್ತಿ ಇಲ್ಲ ಅಂತಂದ್ರೆ ಬಹುಶಃ ಇಲ್ಲಿ ನಾವು ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಅಂತ ಒಂದು ಅದ್ಭುತವಾದ ದಿನಕ್ಕೆ ನನ್ನನ್ನ ಹಾಗೂ ನಮ್ಮ ಸ್ನೇಹಿತನ ಕರೆದು ಇಲ್ಲಿ ಸನ್ಮಾನ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇಲ್ಲಿ ನೆರೆದಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇಟ್ಟಾಗ ಇದನ್ನ ಪಾಸ್ ಮಾಡೋದಿಲ್ಲ. ಇದು ಯಾವ ಪಾಸ್ ಮಾಡಿದ್ರೆ ಮಾತ್ರ ನಾನು ಕಾನೂನು ಮಂತ್ರಿ ಮುಂದುವರಿತೀನಿ, ಇಲ್ಲದಿದ್ರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ ಅಂತ ಹೇಳಿ ಪ್ರಪ್ರಥಮ ಪ್ರಬುದ್ಧ ಭಾರತದ ಕಾನೂನು ಮಂತ್ರಿ ಯಾವಾಗ ಹಿಂದೂ ಕೋಡ್ ಬಿಲ್ಗೆ ಸಪೋರ್ಟ್ ಸಿಗಲು ಆಗ ಅವರು ರಾಜೀನಾಮೆಯನ್ನ ಕೊಟ್ಟು ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ರೀಸನ್ ಮಹಿಳೆಯರಿಗೆ ಸಮಾನವಾದ 30 ವರ್ಷದಿಂದ 15 ವರ್ಷಕ್ಕೆ ಮಾಡ್ತಾರೆ. 15 ವರ್ಷದ ಒಳಗಡೆ ತಾವು ಕೇಸ್ ಹಾಕ್ಬೇಕು, ಇಲ್ಲಾಂದ್ರೆ ಪಿಟಿಷನ್ ಹಾಕ್ತಕ್ಕೆ ಬರಲ್ಲ ಅಂತ. ಅದು ಮತ್ತೆ ಅವರು ಕೆಲವು ಲ್ಯಾಂಡ್ ಡೆವಲಪರ್ಸ್ ಎಲ್ಲ ಹೋಗಿ ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತಾರೆ. ಈಗ ಎಷ್ಟು ವರ್ಷಕ್ಕೆ ನಿಲ್ಸಿರ್ಬೋದು ಅಂದ್ರೆ 10 ವರ್ಷಕ್ಕೆ. ಇದೇನಾಗ್ತದೆ, ಕಾನೂನು ನಮ್ ದಲಿತರು ಕೊಟ್ಟಿದ್ದಾರೆ, ಅದನ್ನ ಕಾನೂನು ರೀತಿಯಲ್ಲೇ ಮಾಡ್ತಾ ಇದ್ದಾರೆ, ಅಲ್ಲೇ ತುಳಿತಾ ಇದ್ದಾರೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲಾ ದಲಿತ ನಾಯಕರು ಹೋರಾಟ ಮಾಡಬೇಕು. ಇದು ನಿಜವಾಗ್ಲೂ ನನಗೆ ತುಂಬಾ ನೋವಾಗ್ತದೆ. ನಾವು ವಕೀಲರಾಗಿ, ಯಾಕಂದ್ರೆ ಪಾಪ ಅವರು ಎಷ್ಟು ಕಷ್ಟಪಟ್ಟು ಅಲ್ಲಿ ನ್ಯಾಯಸ್ಥಾನದಲ್ಲಿ ಕೂತಿರ್ತಾರೆ. ಎಲ್ರನ್ನೂ ಅವ್ರ ತೂಗಿ ಅಳೆದು ತೂಗಿ ಪಾಪ ಅವ್ರ ನ್ಯಾಯವನ್ನ ಕೊಡ್ಬೇಕಾಗ್ತದೆ. ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಯಾಕಂದ್ರೆ ಕೆಲವರು ಇದಕ್ಕೂ ಮಣಿಬೇಕಾಗ್ತದೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಕೆಲವು ವಿಚಾರಗಳು ಬಂದಾಗ ತಾವೆಲ್ಲರೂ ಕೂಡ ಒಂದು ಮಾನವೀಯತೆ. ನಮಸ್ಕಾರ. ಇವತ್ತಿನ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ 135ನೇ ಸಮಾರಂಭಕ್ಕೆ ನಮ್ಮನ್ನ ಮತ್ತೆ ಕುಮಾರಿ ನಾಗಿನಿ ಮೇಡಮ್ನ ಕರೆದು ಸನ್ಮಾನ ಮಾಡ್ತಿರೋದು ನಮ್ಗೆ ಹೆಮ್ಮೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಜನಿಸಿದ್ರು. ನಮ್ಮ ಭಾರತ ಸ್ವಾತಂತ್ರ್ಯವಾದ ನಂತರ ಭಾರತ ಸಂವಿಧಾನದಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ತುಂಬಾ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸಮಾನತೆ, ಸಹೋದರತೆ, ಅದನ್ನ ಸಂವಿಧಾನದಲ್ಲಿ ಯಾವ ತರ ಮಹತ್ತರ ಸ್ಥಾನ ಅಂತ ಅದನ್ನ ತುಂಬಿಸ್ಕೊಟ್ಟಿದ್ದಾರೆ. ಒಂದು ಮನುಷ್ಯನ ಶಿಕ್ಷಣ ಸ್ವತಂತ್ರವನ್ನಾಗಿಸುತ್ತೆ. ನಿನ್ ಕಡೆಯಿಂದ ಏನ್ ಬೇಕಾದ್ರೂ ತಗೋಬಹುದು, ಆದ್ರೆ ನಿನ್ ಶಿಕ್ಷಣ ಜ್ಞಾನನ ಯಾರು ತಗೊಳೋದಕ್ಕೆ ಆಗೋದಿಲ್ಲ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಜ್ಞಾನ ನಮ್ಮ ಜೀವನದಲ್ಲಿ ನಾವು ತುಂಬಾ ಅಳವಡಿಸ್ಕೋಬೇಕಾಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಮಹಮ್ಮದ್ ಅವರು ಮತ್ತೆ ಬಸಣ್ಣ ಅವರು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತೆ ಯಾರು ಮತ್ತೆ ಪೌರ ಕಾರ್ಮಿಕರು ಇಲ್ಲೇ ಇದ್ದೀರಾ? ಕಾರ್ಯಕರ್ತರಿಗಂದಾಗ ನಮ್ ಸತೀಶ್, ನಮ್ಮ ಮೂರ್ತಿ ನೆಕ್ಸ್ಟ್ ಇಟ್ಕೊಳ್ಳೋಣ. ಇವತ್ತು ಆಕ್ಚುಲಿ ನಾನು ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿತ್ತು. ಇವತ್ತು ನನಗ್ ಮನಸ್ಸು ಬಂದು ಈ ಆಶಾ ಕಾರ್ಯಕರ್ತರ ಪೆಂಡಿಂಗ್ ಆಗಿದೆಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಪೌರ ಕಾರ್ಮಿಕರು, ಈ ಆಟೋ ಚಾಲಕರು 100 ಜನ ಫಲಾನುಭವಿಗಳನ್ನ ನಾನು ಇವತ್ತು ಗುರ್ಸಿರೋದು. ಎಲ್ಲ ವೇದಿಕೆಯಲ್ಲಿ ಇದ್ದೀರಾ. ಇದು ಬಾಡಿಗೆ ಜನದ ಕೆಲಸ ಅಲ್ಲ, ನೋವಿನ ಸಂಗತಿ ಹೇಳ್ತಾ ಇದ್ದೀನಿ ನೋಡಿ. ನಾನ್ ಮಾಡ್ತಾ ಇರೋದು ಪ್ರಾಮಾಣಿಕವಾದ ಕೆಲಸ. ನನಗೆ ಬೆನ್ಕಟ್ಟಬೇಕು ಬೇಡ, ನೀವಲ್ಲ ಬೆನ್ಕಟ್ಟಬೇಕು ಬೇಡ, ಬಾಡಿಗೆ ಜನ ಥಿಯೇಟರ್ ಬರೋಂತ ಬೇಡ. ಅಂಬೇಡ್ಕರ್ ಅವರಿಗೆ 10 ಜನ ಸಾಕು. ಪ್ರಾಮಾಣಿಕತೆ ನಿಮ್ಮ ರಕ್ತದಲ್ಲಿ. ಆ ಪ್ರಾಮಾಣಿಕತೆಗೆ ನನ್ನ ಟ್ರಸ್ಟ್ ವತಿಯಿಂದ 25,000, ಎಷ್ಟು ಜನ ಇದ್ದೀರಾ ನಿಮಗೆ, ಸಹಾಯ ಜನನ ನಾನು ಒಂದೊಂದು ₹1,000 ಆಗಿ ಇವತ್ತೇ ನಾನು ಘೋಷಣೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ತೀನಿ ಅನ್ನೋ ಮಾತನ್ನ ನಾನು ಒಬ್ಬ ಅಧ್ಯಕ್ಷನಾಗಿ ನಿರ್ಣಯವನ್ನು ತಗೊಳ್ತಾ ಇದ್ದೀನಿ. ನಮ್ಮ ಟ್ರಸ್ಟ್ ಪರವಾಗಿ ಎಲ್ಲರೂ ಬೆಂಬಲ ಇದ್ದೀರಾ? ಕಾಲ ಎಳಿದ್ದೀರಾ? ಬೆಂಬಲ ಕೊಡಬೇಕು. ನೀವಲ್ಲ ಬೆಂಬಲ ಕೊಡಬೇಕು. ಇದು ಸೀಗೆ ಕೊಡ್ತಕ್ಕಂತ ಹಕ್ಕುಗಳು ಇವು. ಇದು ಹಕ್ಕುಗಳು. ಆಯ್ತಮ್ಮ, ಥ್ಯಾಂಕ್ ಯು ಮಕ್ಕಳ.
ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ ಮನೆಗೆ ಸೇರಿಸ್ತೀನಿ, ತಾಯಿಗಳ. ಇದು ಬಾಬಾ ಸಾಹೇಬ್ ಸಂವಿಧಾನ, ಜಸ್ಟಿಸ್. ಈಗ ಯಾರೋ ಅವ್ರ ಕಾರ್ಮಿಕರು, ಯಾಕೆ ಪೌರ ಕಾರ್ಮಿಕರು ಎಷ್ಟು ಜನ ಇರ್ಬೇಕು? 24 ಜನ. ಆಟೋರು 60 ಜನ ಬರಬೇಕಿಲ್ಲಿ, ಇಲ್ಲ ಅಂದ್ರೆ ಕೊಡೋದೇ ಇಲ್ಲ. ಇವತ್ತೇ ಆ ಸ್ಥಳ ನಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸೇರಿಸಿದ್ದೀನಿ. ಸಂತೋಷ ಆಗಿದೆ. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು ನೀವು. ನೀವೆಲ್ಲರೂ ಕೂಡ ಒಳ್ಳೆ ಇದು ಸಂವಿಧಾನ, ಜಸ್ಟಿಸ್. ಈಗ ಅಲ್ಲಿ ಸಾವಾಗಿದೆ. ನಮ್ಮ ಇವರಿಗೆ ಊಟ ಎಲ್ಲ ಇಟ್ಟಿದೆ. 13 ಜನ ಆಬ್ಸೆಂಟ್. 30 ವರ್ಷಗಳ ಸುದೀರ್ಘ ರಾಜಕೀಯ ಪ್ರಯಾಣ ನಮ್ಮ ಮೋಹನ್ ರಾಜ್ ಅವ್ರದ್ದು. ಅವರು ನೇರವಾಗಿ ಸೋನಿಯಾ ಗಾಂಧಿ ಅವರಿಗೆ ನೇರ